ನ್ಯೂಸ್ 3ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇದು ಪೊಲೀಸರೇ ತಲೆ ತಗ್ಗಿಸುವಂತ ನ್ಯೂಸ್. ನ್ಯಾಯಕ್ಕಾಗಿ ನಮ್ಮ ಜನ ಹಿಂಗೆಲ್ಲ ಮಾಡಬೇಕಾ ಅನ್ನೋ ಚರ್ಚೆ ಇದೀಗ ನಡೀತಾ ಇದೆ. ಈ ವಿಡಿಯೋ ಮುಖಾಂತರವಾಗಿ ಈ ವಿಡಿಯೋ ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಇದು ಪೊಲೀಸರೇ ತಲೆ ತಗ್ಗಿಸಬೇಕಾದಂತ ನ್ಯೂಸ್. ನ್ಯಾಯಕ್ಕಾಗಿ ಜನ ಹಿಂಗೆಲ್ಲ ಪೊಲೀಸರ ಹತ್ರ ಹೋಗಿ ಬೇಡ್ಕೋಬೇಕಾಗುತ್ತಾ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈಗ ಆ ಬಗ್ಗೆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ನ್ಯಾಯ ಕೊಡಿಸಿ ಅಂತ ಕಾಲಿಗೆ ಬಿದ್ದಿದ್ದಾರೆ. ಪೊಲೀಸರ ಕಾಲಿಗೆ ಬಿದ್ದಿರೋದು ಮತ್ಯಾರು ಅಲ್ಲ, ನ್ಯಾಯ ಕೇಳ್ಕೊಂಡು ಹೋದಂತ ಮಹಿಳೆಯರು. ದಮ್ಮಯ್ಯ ಅಂತ ಪೊಲೀಸರ ಪಾದವನ್ನ ಈ ಮಹಿಳೆಯರು ಹಿಡ್ಕೊಂಡಿದ್ದಾರೆ. ನಮ್ಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಹತ್ರ ಕಾಲ್ ಹಿಡ್ಕೊಂಡಿದ್ದಾರೆ ದಮ್ಮಯ್ಯ ಅಂತ ಹೇಳಿ. ಕೊಪ್ಪಳದ ಎಸ್ಪಿ ಕಚೇರಿ ಎದುರು ಈ ರೀತಿಯೆಲ್ಲ ಹೈ ಡ್ರಾಮಾ ಆಗಿರೋದು. ರಕ್ಷಣೆ ಕೋರಿ ದೂರು ನೀಡೋಕೆ ಅಂತ ಮಹಿಳೆ ಹೋಗಿದ್ರು. ಕಂಪ್ಲೇಂಟ್ ಅನ್ನ ತಗೊಳ್ಳಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಆ ಟೈಮ್ ನಲ್ಲಿ ನಮ್ಗೆ ನ್ಯಾಯ ಬೇಕೇ ಬೇಕು, ನೀವು ಕಂಪ್ಲೇಂಟ್ ಅನ್ನ ತಗೋಬೇಕು ಅಂತ ಕಾಲಿಗೆ ಬಿದ್ದಿದ್ದಾರೆ ಮಹಿಳೆ. ಇನ್ನು ಭಯದ ವಾತಾವರಣದಲ್ಲಿ ಸದ್ಯಕ್ಕೆ ಹಟ್ಟಿ ಗ್ರಾಮಸ್ಥರಿದ್ದಾರೆ. ಅಳವಂಡಿ ಪೊಲೀಸರ ವಿರುದ್ಧ ತಮ್ಮ ಅಳಲನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಎಸ್ಐ ರಾಮಣ್ಣ ನಾಯ್ಕ ವಿರುದ್ಧ ಸಾಕಷ್ಟು ಗರಂ ಆಗಿದ್ದಾರೆ ಮಹಿಳೆಯರು. ಒಂದ್ ಕಡೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದ್ರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಹಾಗಾಗಿ ನಮ್ಗೆ ಹೇಗಾದ್ರೂ ಮಾಡಿ ನ್ಯಾಯ ಕೊಡಿಸಿ, ನಮ್ಮ ಊರಲ್ಲಿ ಶಾಂತಿಯುತ ವಾತಾವರಣ ಇಲ್ಲ, ಭಯದ ವಾತಾವರಣದಲ್ಲಿ ಗ್ರಾಮಸ್ಥರು ಬದುಕುವಂತಾಗಿದೆ, ಆ ಪರಿಸ್ಥಿತಿ ಇದೆ, ಸಿಚುವೇಶನ್ ಇದೆ. ಹಾಗಾಗಿ ನೀವು ನಮ್ಗೆ ರಕ್ಷಣೆ ಕೊಡಬೇಕು, ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಕ್ ಹೋದ್ರೆ ಪೊಲೀಸರು ಅದನ್ನ ತಗೊಳ್ತಿಲ್ಲ. ಹಾಗಾಗಿ ಕಂಪ್ಲೇಂಟ್ ನೀವು ತಗೋಬೇಕು, ನಮ್ಗೆ ನ್ಯಾಯ ಕೊಡಿಸಬೇಕು ಅಂತ ಮಹಿಳೆ ಕಾಲಿಗೆ ಬಿದ್ದಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಬಸವರಾಜು. ಹಟ್ಟಿ ಗ್ರಾಮದಲ್ಲಿ ಆಕ್ಚುಲ್ ಆಗಿ ಏನಾಗಿದೆ ಆ ವಿಡಿಯೋ ನಾವು ನೋಡ್ತಿದ್ವಿ. ಮಹಿಳೆ ಹೋಗಿ ಪೊಲೀಸರು ಕಾಲು ಹಿಡ್ಕೋತಾರೆ, ಕಂಪ್ಲೇಂಟ್ ತಗೊಂಡಿಲ್ಲ ಅಂತ. ಏನ್ ಗಲಾಟೆ ಆಗಿರೋದು ಆಕ್ಚುಲಿ ಆ ಗ್ರಾಮದಲ್ಲಿ? ಶರ್ಮಿತಾ, ಕೊಪ್ಪಳ ಜಿಲ್ಲೆಯ ಹಟ್ಟಿ ಗ್ರಾಮದಲ್ಲಿ ಕಳೆದ 4-5 ದಿನಗಳಿಂದ ಒಂದು ಭಯದ ವಾತಾವರಣನೇ ಇದೆ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಹಟ್ಟಿ ಗ್ರಾಮದಲ್ಲಿ ಭರಮಪ್ಪ ನಗರ ಹಾಗೂ ಪಾಂಡುಬೋರಿನ್ ಅನ್ನುವರು ಒಂದೇ ಸಮುದಾಯದವರು ಮತ್ತು ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷದವರು. ಜೊತೆಗೆ ಕೊಪ್ಪಳ ಶಾಸಕ ಕಾಂಗ್ರೆಸ್ ರಾಘವೇಂದ್ರ ಹಿಟ್ನಾಳ್ ಅವರ ಬೆಂಬಲಿಗರು ಕೂಡ ಹೌದು. ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಏನು ಹಿಡಿತಾ ಇತ್ತಲ್ಲ ಭರಮಪ್ಪ ನಗರ ಅವರಿಗೆ, ಈಗ ಹಿಡಿದ ತಪ್ಪಿದೆ. ಪಾಂಡು ಬೋರಿನ್ ಅವರು ಅಲ್ಲಿ ಪ್ರಬಲವಾಗಿ ಬೆಳೀತಾ ಇದ್ದಾರೆ. ಇದರಿಂದ ಆಕ್ರೋಶಗೊಂಡಂತ ಭರಮಪ್ಪ ನಗರ ಅವರ ಬೆಂಬಲಿಗರು ಮತ್ತು ಭರಮಪ್ಪ ಅವರು ಕಳೆದ 4-5 ದಿನಗಳಿಂದ ಪಾಂಡು ಬೋರಿನ್ ಮತ್ತು ಬೆಂಬಲಿಗರ ಮನೆ ಮೇಲೆ ನುಗ್ಗಿ ಗ್ರಾಮಸ್ಥರನ್ನ ಥಳಿಸಿರುವಂತದ್ದು ಮತ್ತು ಕಾರಪುಡಿ ಏರಿಸಿ ಕಟ್ಟಿಗೆಯಿಂದ ಕೊಟ್ಲಿಯಿಂದ ಹೊಡೆದು ಸಾಕಷ್ಟು ಗಾಯಗಳಾದಂತ ಘಟನೆಗಳು ಕಳೆದ 2 ದಿನಗಳಿಂದ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಳವಂಡಿ ಪೊಲೀಸರು ಭರಮಪ್ಪನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಕಂಪ್ಲೇಂಟ್ ಅನ್ನ ತಗೊಳ್ತಾ ಇಲ್ಲ ಅನ್ನುವಂತಹ ದೂರನ್ನ ಹೊತ್ಕೊಂಡು ಇವತ್ತು ಹಟ್ಟಿ ಗ್ರಾಮದ ಮಹಿಳೆಯರು ಎಸ್ಪಿ ಕಚೇರಿಗೆ ಬಂದಿದ್ರು. ಅಲ್ಲೂ ಕೂಡ ಪೊಲೀಸರು ಏನು ಸಮಜಾಯಿಷಿ ನೀಡಿ ಅವರನ್ನ ಗ್ರಾಮಕ್ಕೆ ಕಳಿಸುವಂತ ಪ್ರಯತ್ನ ಮಾಡಿದ್ರು. ಇದರಿಂದ ರೋಷವಾದಂತ ಮಹಿಳೆಯರು ಪಿಎಸ್ಐ ರಾಮಣ್ಣ ಅವರ ಕಾಲಿಗೆ ಬಿದ್ರು. ಶರ್ಮಿತಾ, ಫೈನ್. ಅಂದ್ರೆ ಈಗ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ, ಅವ್ರ ಫಾಲೋವರ್ಸ್ ಹಿಂಗೆಲ್ಲ ಮಾಡಿರೋದು ಅಂತ. ನಿಜಕ್ಕೂ ಈ ಭರಮಪ್ಪ ಹಾಗಾದ್ರೆ ಯಾರು, ಈತನ ಪ್ರಭಾವ ಹೇಗಿದೆ ಅಲ್ಲಿ? ಶರ್ಮಿತಾ, ಭರಮಪ್ಪ ನಗರ ಕಟ್ಟ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಕಟ್ಟ ಬೆಂಬಲಿಗ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಗ್ರಾಮಕ್ಕೆ ಅಳವಂಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಹೋದ್ರೆ ಭರಮಪ್ಪ ನಗರ ಅವ್ರನ್ನ ಅದನ್ನೇ ಕೇಳ್ತಾರೆ. ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಪಾಂಡುಬೋರಿನ್ ಅವರು ಅಲ್ಲಿ ಪ್ರಬಲವಾಗಿ ಬೆಳೀತಾ ಇದ್ದಾರೆ. ಇದರಿಂದ ಇನ್ನು ಭರಮಪ್ಪ ಅವರಿಗೆ ಹಿನ್ನಡೆ ಆಗಿದೆ ರಾಜಕೀಯವಾಗಿ. ಈ ಕಾರಣಕ್ಕಾಗಿನೇ ಭರಮಪ್ಪ ಅವರು ಪಾಂಡುಬೋರಿನ್ ಮತ್ತು ಅವರ ಬೆಂಬಲಿಗರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ನಡೀತಾ ಇದೆ. ಈಗ ಶಾಸಕರ ಪ್ರಭಾವ ಇದೆ ಅಂತ ಏನಾದ್ರು ಮಾತುಕತೆ ಚರ್ಚೆ ನಡೀತಾ ಇದೆಯಾ ಬಗ್ಗೆ? ಖಂಡಿತವಾಗಿ ಶರ್ಮಿತಾ, ಏನು ಅಂತ ಹೇಳಿದ್ರೆ, ಈ ಪಾಂಡುಬೋರಿನ್ ಬೆಂಬಲಿಗರು ಶಾಸಕರ ಗಮನಕ್ಕೆ ಈ ವಿಷಯವನ್ನ ತಂದ್ರೂ ಕೂಡ
ಶಾಸಕರು ಈ ವಿಷಯವನ್ನ ಉದಾಸೀನ ಮಾಡಿದ್ದಾರೆ. ಅವ್ರು ತಮ್ಮ ವೈಯಕ್ತಿಕವಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನ್ಯಾಕೆ ಮಧ್ಯ ಪ್ರವೇಶಿಸಬೇಕು, ಅವರೇ ಖುದ್ದಾಗ್ಲಿ ಪೊಲೀಸರಿದ್ದಾರೆ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಅಂತ ಉದಾಸೀನ ಮಾಡಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳ್ತಾ ಇದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮ ಇನ್ಫಾರ್ಮೇಶನ್ಗೆ. ಹಟ್ಟಿ ಗ್ರಾಮದಲ್ಲಿ ಸದ್ಯ ಕಳೆದ 4-5 ದಿನಗಳಿಂದ ಭಯದ ವಾತಾವರಣ ನಿರ್ಮಾಣ ಆಗಿರೋದು. ಘಟನೆ ಕಾರಣ ಏನು ಅಂದ್ರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರ ನಡುವೆ ಒಂದು ಘರ್ಷಣೆ ಆಗಿದೆ. ನಾವು ಸ್ಕ್ರೀನ್ ಮೇಲೆ ಒಂದು ವಿಂಡೋದಲ್ಲಿ ಗಮನಿಸಿದ್ದೀವಿ. ಆ ಮಹಿಳೆ ನನಗೆ ನ್ಯಾಯ ಬೇಕು, ನಮ್ಮ ಊರಲ್ಲಿ ಎಲ್ಲರೂ ಕೂಡ ಭಯದ ವಾತಾವರಣದಲ್ಲಿ ಬದುಕ್ತಿದ್ದಾರೆ, ಕಂಪ್ಲೇಂಟ್ ತಗೊಳ್ಳಿ, ಅಟ್ಲೀಸ್ಟ್ ನಮ್ಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರು ಕಾಲಿಗೆ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆ ಗ್ರಾಮದ ಚಿತ್ರಣವನ್ನ ನಾವು ಗಮನಿಸ್ತಿದ್ದೀವಿ. ಮಹಿಳೆಯರು ಯಾವ ರೀತಿ ಹೆದರುಕೊಂಡಿದ್ದಾರೆ, ಭಯದ ವಾತಾವರಣದಲ್ಲಿ ಜೀವನವನ್ನ ಸಾಗಿಸ್ತಿದ್ದಾರೆ ಅಂತ. ಅಳವಂಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ತಮ್ಮ ಹಿಡಿತ ಕೈ ತಪ್ಪುತ್ತಾ ಇದೆ ಅಂತ ಭರಮಪ್ಪಗೆ ಅನ್ಸಿದೆ. ಭರಮಪ್ಪ ಅಂದ್ರೆ ಅವರು ಪಕ್ಕಾ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಫಾಲೋವರ್. ಪಾಂಡು ಬೋರಿನ ಏಳ್ಗೆಯನ್ನ ಸಹಿಸಲಿಲ್ಲ ಭರಮಪ್ಪ ಅವರು. ಭರಮಪ್ಪ ಮತ್ತೆ ಫಾಲೋವರ್ಸ್ ನೇರವಾಗಿ ಪಾಂಡು ಬೋರಿನ ಮನೆಗೆ ಹೋಗಿದ್ದಾರೆ. ಅವ್ರ ಮೇಲೆ, ಜೊತೆಗೆ ಅವ್ರ ಫಾಲೋವರ್ಸ್ ಅಂದ್ರೆ ಪಾಂಡು ಅವ್ರ ಫಾಲೋವರ್ಸ್ ಮೇಲೆಲ್ಲ ಹಲ್ಲೆಯನ್ನ ಮಾಡಿದ್ದಾರೆ. ಅಂದ್ರೆ ಮನೆಗೆ ನುಗ್ಗಿದ್ದಾರೆ, ಕಿಟಕಿ ಗಾಜನ್ನ ಹೊಡೆದಿದ್ದಾರೆ. ಇಡೀ ಗಲಾಟೆಯಿಂದಾಗಿ ಹಟ್ಟಿ ಗ್ರಾಮ ಒಂದ್ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದೆ, ಒಂದ್ ರೀತಿ ರಣಾಂಗಣವಾಗ್ಬಿಟ್ಟಿತ್ತು. ಕಳೆದ 4-5 ದಿನಗಳಿಂದ ಇದೇ ಪರಿಸ್ಥಿತಿ ಇರೋದು. ಪಾಪ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ, ಪ್ರತಿದಿನ ಗಲಾಟೆ ಆಗ್ತಿದೆ. ಯಾವ ಗಲಾಟೆ ಆಗುತ್ತೋ ಅನ್ನೋ ಒಂದು ಆತಂಕದಲ್ಲೇ ಅಲ್ಲಿ ಜೀವನವನ್ನ ದೂಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ರೀತಿ ಆಗಿದೆ, ನಮಗೆ ಸಮಸ್ಯೆ, ಕಂಪ್ಲೇಂಟ್ ತಗೊಳ್ಳಿ, ನಮ್ಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆಯರೆಲ್ಲ ಹೋದ್ರೆ ಅಲ್ಲಿ ಪೊಲೀಸರು ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ. ಹಾಗಾಗಿ ಆ ಮಹಿಳೆ ಪೊಲೀಸರು ಕಾಲಿಗೆ ಬಿದ್ದು ನಮ್ಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ.